ಒಂದು ಪ್ರವೃತ್ತಿಯನ್ನ ರೂಢಿಸ್ಕೊಂಡು ಆ ಪ್ರವೃತ್ತಿಯ ಒಳಗೆ ಸಮಾಜದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡಬೇಕು ಅಂತಕ್ಕಂತಹ ಮನೋಭಾವವನ್ನ ಹೊಂದಿದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಉಮೇಶ್ ತೆಂಕನಹಳ್ಳಿ ಅವರು ಎಲ್ಲಿ ಹುಟ್ಟಿದ್ರು ಅಂತ ಹೇಳೋ ಅಗತ್ಯ ಇಲ್ಲ. ಅವರ ಹೆಸರಿನ ಜೊತೆ ತೆಂಕನಹಳ್ಳಿ ಇದೆ. ನುಗ್ಗೇಹಳ್ಳಿ ಹೋಬಳಿಯಲ್ಲಿ ಜನಿಸಿರ್ತಕ್ಕಂಥವರು ಶ್ರೀಮತಿ ಗೌರಮ್ಮ ನಂಜೇಗೌಡರ ಸುಪುತ್ರರಾಗಿರ್ತಕ್ಕಂತಹ ಇವರು ಒಂದು ಸುಂದರವಾದ ಕುಟುಂಬವನ್ನು ಹೊಂದಿದ್ದಾರೆ. ಅವರು ಸಾಹಿತಿಯಾಗಿ ಪರಿಚಯವಾಗುವ ಮೊದಲು ನಮ್ಮ ಶಾಲೆಯ ಪೋಷಕರಾಗಿ ನನಗೆ ಅವರು ಪರಿಚಯ. ಬಾಲ್ಯದಿಂದ ಒಂದು ರೈತ ಕುಟುಂಬದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿ. ಬಾಲ್ಯದಿಂದ ಒಂದಷ್ಟು ಕಷ್ಟ, ನಷ್ಟ, ನೋವು, ನಲಿವು ಎಲ್ಲವನ್ನು ಕಂಡಂತವರು. ಆ ಎಲ್ಲದರ ನಡುವೆ ಈ ಒಂದು ಜನಪದ ಲೋಕಕ್ಕೆ ಏನ್ ಮಾಡ್ತಾರೆ, ಅವರು ಕಾಲನ್ನ ಇಡ್ತಾರೆ. ಹೇಗೆ ಇಟ್ಟು ಅದನ್ನ ಅವರ ಕೃತಿಯನ್ನ ಓದ್ತಾ ಓದ್ತಾ ನನಗೆ ಭಾಸವಾಗ್ತಾ ಇತ್ತು. ಆ ಕೃತಿಯ ಒಳಗಿನ ಒಂದು ಪಾತ್ರ ಅವರಾಗಿ ಅದನ್ನು ಬರೆದಿದ್ದಾರೆ. ಬಹಳ ಹೆಮ್ಮೆ ಅನ್ನಿಸ್ತು ನನಗೆ ಅದನ್ನು ಓದ್ತಾ ಓದ್ತಾ. ಹಾಗಾದ್ರೆ ದಿಢೀರಂತ ಒಬ್ಬ ಸಾಹಿತಿ ಆದ್ರ ಇಲ್ಲ, ಒಂದಷ್ಟು ಕೃಷಿಯನ್ನ ಮಾಡಿದ್ರು ಸಾಹಿತ್ಯದಲ್ಲಿ, ಜನಪದ ಲೋಕದಲ್ಲಿ, ರಂಗ ಲೋಕದಲ್ಲಿ. ವಿದ್ಯಾಭ್ಯಾಸ ಪದವಿಯನ್ನ ಮುಗಿಸುತ್ತಾ ಅದರೊಳಗೆ ಅವರು ರಂಗ ಕಲೆಗಳನ್ನ ಅಭ್ಯಾಸವನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ. ತಮ್ಮ ಗ್ರಾಮದಲ್ಲೇ ಇರ್ತಕ್ಕಂತಹ ಒಂದಷ್ಟು ಹುಡುಗರನ್ನ ಸೇರಿಸಿಕೊಂಡು ಒಂದಷ್ಟು ತಂಡವನ್ನ ಕಟ್ಟಿ ಬಾಲ್ಯದಿಂದಲೇ ಆ ಒಂದು ಜನಪದ ಸೇವೆಯನ್ನ ಮಾಡ್ತಾ ಹೋಗ್ತಾರೆ, ಅದನ್ನ ಅಭ್ಯಾಸ ಮಾಡ್ತಾ ಹೋಗ್ತಾರೆ. ಇಷ್ಟಕ್ಕೆ ಮುಗೀತಾ? ಇಲ್ಲ, ಇನ್ನೂ ಏನಾದ್ರೂ ಮಾಡಬೇಕು ಅಂತಕ್ಕಂತಹ ಆ ಸಾಹಿತ್ಯದ, ಆ ಜನಪದದ ಹಸಿವು ಅವರನ್ನ ಕಾಡ್ತಾ ಇದೆ. ಬೆಂಗಳೂರಿನಲ್ಲಿರ್ತಕ್ಕಂತಹ ರಾಷ್ಟ್ರೀಯ ನಾಟಕ ಸಂಸ್ಥೆಯಲ್ಲಿ ಅವರು ಅಭ್ಯಾಸವನ್ನ ಮಾಡಲಿಕ್ಕೆ ಸೇರ್ಕೊತಾರೆ. ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಆಗತ್ತೆ. ಆ ಪರಿಚಯದ ನಂತರ ಅವರು ಹೊರಗೆ ಬರ್ತಾರೆ. ಬಹುಶಃ ಅವರು ಮನಸ್ಸು ಮಾಡಿದ್ರೆ ಅಲ್ಲೇ ಅವರು ಒಂದು ಉತ್ತಮವಾಗಿರ್ತಕ್ಕಂತಹ ಬದುಕನ್ನ ಕಟ್ಕೋಬಹುದಿತ್ತು. ಪ್ರವೃತ್ತಿ ಅಲ್ಲ, ಬದುಕನ್ನೇ ಕಟ್ಕೋಬಹುದಿತ್ತು. ಆದ್ರೆ ಆ ವ್ಯಕ್ತಿ ಹಾಗೆ ಮಾಡೋದಿಲ್ಲ. ನನ್ನ ಊರಿನಲ್ಲಿ, ನನ್ನ ಸಮಾಜದಲ್ಲಿ ನನ್ನವರೊಟ್ಟಿಗೆ ಏನಾದರೂ ಸಾಧನೆಯನ್ನ ಮಾಡಬೇಕು. ಹಾಗಾದ್ರೆ ಏನ್ ಮಾಡಬೇಕು? ತಂಡಗಳನ್ನ ಕಟ್ತಾರೆ. ಜನಪದ ಜಗುಲಿಯಲ್ಲಿ ಆ ತಂಡವನ್ನ ಇಟ್ಕೊಂಡು ಜನಪದ ಹಾಡುಗಳನ್ನ ಹಾಡ್ತಾರೆ, ಜನಪದ ನೃತ್ಯಗಳನ್ನ ಮಾಡ್ತಾರೆ. ಇವತ್ತಿಗೂ ಆ ಕೋಲಾಟಗಳನ್ನ ಅಭ್ಯಾಸ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಹಾಗಾದ್ರೆ ಇಷ್ಟಕ್ಕೆ ಮುಗೀತಾ? ಇಲ್ಲ, ಒಂದು ಟ್ರಸ್ಟ್ ಅನ್ನ ಮಾಡ್ತಾರೆ. ಆ ಹೆಸರೇ ಪ್ರತಿಮಾ ಟ್ರಸ್ಟ್. ಇವತ್ತು ಅದರ ಒಂದು ವೇದಿಕೆಯಲ್ಲಿ ನಾವು ಕುಳಿತಿದ್ದೇವೆ. ಅದರ ಜೊತೆಗೆ ಟ್ರಸ್ಟ್ ಆಗಿ ಉಳಿದಿಲ್ಲ, ಅದು ರಂಗಲೋಕವಾಗಿ ಬದಲಾವಣೆಯನ್ನ ಹೊಂದಿದ್ದನ್ನ ನಾವು ಗಮನಿಸ್ತೇವೆ. ಈ ಪ್ರತಿಮಾ ಟ್ರಸ್ಟ್ ನಲ್ಲಿ ಸಮಾನ ಮನಸ್ಕರನ್ನ ಒಂದು ಟ್ರಸ್ಟ್ ಇದೆ ಅಂತ ಅಂದ್ರೆ ಬಹುಶಃ ಒಂದಷ್ಟು ಹಣ ಮಾಡಲಿಕ್ಕೆ, ಒಂದಷ್ಟು ಹೆಸರು ಮಾಡಲಿಕ್ಕೆ ಇರುವಂತದ್ದು. ಅದಕ್ಕೆ ಹೊರತಾಗಿ ಪ್ರತಿಮಾ ಟ್ರಸ್ಟ್ ಕೆಲಸ ಮಾಡ್ತಾ ಇದೆ ಅಂದ್ರೆ ಬಹಳ ಹೆಮ್ಮೆ ಅನಿಸುತ್ತೆ. ಅದಕ್ಕೆ ಸಂಪೂರ್ಣ ಸಹಕಾರವನ್ನ, ಈ ಒಂದು ರಂಗಲೋಕವನ್ನ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ನಾನಿಲ್ಲಿ ನಾಗೇಶ್ವರ ಅವರ ಹೆಸರನ್ನ ಹೇಳಲೇಬೇಕು. ಅವರಿಗೆ ಜೊತೆಯಾಗಿ ನಿಂತವರು ಅವರ ಸಮಾನ ಮನಸ್ಕರ. ಈ ಜನಪದ ಲೋಕದ ಜೊತೆಗೆ ಇಲ್ಲಿರ್ತಕ್ಕಂತಹ ಎಲ್ಲ ಕಲಾಕೃತಿಗಳು ಏನು ನಮಗೆ ಮೇಲ್ಗಡೆ ಅಲಂಕಾರಿಕವಾಗಿ ಕಾಣ್ತಾ ಇದೆ, ಸೋಮನ ಕುಣಿತದ ಮುಖವಾಡಗಳು ಕಾಣ್ತಾ ಇದೆ, ಇದೆಲ್ಲವೂ ಆಕರ್ಷಣೀಯವಾಗಿರ್ತಕ್ಕಂಥದ್ದು ಯಾರ ಕೈ ಚಳಕ ಅಂದ್ರೆ ಅದು ಉಮೇಶ್ ಅವರ ಕೈ ಚಳಕ. ಹಾಗಾದ್ರೆ ಅವರ ಕೈಗಷ್ಟೇ ಅದು ಸೀಮಿತವಾಯ್ತಾ? ಇಲ್ಲ. ಸುಮಾರು 13 ವರ್ಷಗಳಿಂದ ಅಂತ ಭಾವಿಸ್ತೇನೆ ಈ ಪ್ರತಿಮಾ ಟ್ರಸ್ಟ್ ಪ್ರಾರಂಭ ಆಗಿ ಪ್ರತಿ ವರ್ಷ ಸರ್ಕಾರಿ ಶಾಲೆಗಳನ್ನ ದತ್ತು ತಗೊಂಡು ಅಲ್ಲಿಯ ಮಕ್ಕಳಿಗೆ ವಾರ್ಷಿಕ ಶಿಬಿರಗಳನ್ನ ಏರ್ಪಡಿಸ್ತಾರೆ. ಆ ವಾರ್ಷಿಕ ಶಿಬಿರದಲ್ಲಿ ಏನು ಮಾಡ್ತಾರೆ? ಉಚಿತವಾಗಿ ಮಕ್ಕಳಿಗೆ ತರಬೇತಿಯನ್ನ ನೀಡ್ತಾರೆ. ಏನು ತರಬೇತಿಯನ್ನ ನೀಡ್ತಾರೆ? ಜನಪದ ಸಾಹಿತ್ಯದ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. ಮಕ್ಕಳಿಗೆ ಕೋಲಾಟವನ್ನ ಕಲಿಸ್ತಕ್ಕಂಥದ್ದು, ಕಂಸಾಳೆ ನೃತ್ಯವನ್ನ ಮಾಡ್ತಕ್ಕಂಥದ್ದು, ಇದೆಲ್ಲವನ್ನ ಕಲಿಸ್ತಾರೆ. ಹಾಗಾದ್ರೆ ಇದಿಷ್ಟೇ ಒಂದು ಲೋಕನ? ಇಲ್ಲ, ಇಡೀ
ಆಮೇಲೆ ಹೋಗೋಣ. ಇದು ನಮ್ದು ಉತ್ತರ ಆಗಿದೆ. ಬಟ್ ಅವರ ವೃತ್ತಿಯ ಜೊತೆಗೆ ಈ ಒಂದು ಪ್ರವೃತ್ತಿಯನ್ನ ಸಮಾಜಮುಖಿಯಾಗಿ ಮಾಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಅವರಿಗೆ ನಿಜವಾಗಿ ಒಂದು ಚಪ್ಪಾಳೆ ಬರಲೇಬೇಕು. ಇಷ್ಟೇ ಅಲ್ಲ, ಈ ವರ್ಷ ನಮ್ಮ ಶಾಲೆಯಲ್ಲಿ ಕೂಡ ನಮ್ಮ ಶಾಲೆಯ ಮಕ್ಕಳಿಗೆ ವಾರ್ಷಿಕ ಶಿಬಿರವನ್ನ ಮಾಡಲಿಕ್ಕೆ ಅವರು ಪ್ರಾರಂಭ ಮಾಡಿದ್ದಾರೆ. ನಾವು ಜೂನ್ 29 ಆ ಕಾರ್ಯಕ್ರಮವನ್ನ ಬಹಳ ಅದ್ಭುತವಾಗಿ ಉದ್ಘಾಟನೆಯನ್ನ ನಡೆಸಿಕೊಟ್ರು. ನಮ್ಮ ಮಕ್ಕಳು ಕೇವಲ ಜನಪದ ಕಲೆಯನ್ನಲ್ಲದೆ 10 ಮಕ್ಕಳಿಗೆ, ಆಕ್ಚುಲಿ ಮಕ್ಕಳಿಗೆ ಕೊಡುವಂತ ತರಬೇತಿ ಏನಾಗಿರಲಿಲ್ಲ. ಜನಪದ ಒಂದು ತಮಟೆ ವಾದನವನ್ನ ಒಂದಷ್ಟು ಜನರಿಗೆ ತಲುಪಬೇಕು ಅನ್ನೋ ಒಂದು ದೃಷ್ಟಿಯಿಂದ ಒಂದು ತರಬೇತಿ ಕಾರ್ಯಾಗಾರವನ್ನ ಹಮ್ಮಿಕೊಂಡಿದ್ರು. ಸುಮ್ಮನೆ ನನ್ನ ಹತ್ರ ಹಾಗಂದ್ರು, ಮೇಡಮ್ ನಿಮ್ಮ ಮಕ್ಕಳನ್ನು ಕಳಿಸಿದ್ರೆ ಏನ್ ಅನುಕೂಲ ಆಗತ್ತಲ್ವಾ, ಕಳಿಸ್ಬಹುದಲ್ವಾ ಅಂತ ಅಂದ್ರು. ನನಗೆ ಕೂಡ ಖುಷಿ ಅನ್ನಿಸ್ತು. ನನಗೆ ಸ್ವಲ್ಪ ನಮ್ಮ ಮಕ್ಕಳು ಎಲ್ಲಾದ್ರೂ ಒಂಚೂರು ವೇದಿಕೆ ಮೇಲೆ ಹತ್ತುತ್ತಾರೆ ಅಂದ್ರೆ ಬಹಳ ಖುಷಿ ಅನ್ಸುತ್ತೆ ನನಗೆ. ಆ ಕಾರಣಕ್ಕೆ 10 ಮಕ್ಕಳನ್ನ ಕಳಿಸ್ಕೊಟ್ಟೆ. ಆ ಕಾರ್ಯಕ್ರಮದ ಸಮಾರಂಭಕ್ಕೆ ನಾನು ಹೋಗಿದ್ದೆ. ನಮ್ಮ ಮಕ್ಕಳು ತಮಟೆಯನ್ನ ಹಿಡಿದು ಬಾರಿಸ್ತಾ ಇದ್ರು. 10 ದಿನ ಕಂಡ್ರಿ ಎಂತ ಅದ್ಭುತವಾದಂತಹ ಒಂದು ವಾದನ ಆ ಮಕ್ಕಳ ಕೈ ಚಳಕದಿಂದ ಹೊರಬಂತು ಅಂದ್ರೆ ಬಹಳ ಖುಷಿ ಆಗೋಯ್ತು. ನಮಗೆ ತುಂಬಾ ಹೆಮ್ಮೆ ಅಂತ ಕೂಡ ಅನ್ನಿಸ್ತು. ಖಂಡಿತ ನಾನು ಈ ವಿಷಯಕ್ಕೆ ಅವರಿಗೆ ಆಭಾರಿಯಾಗಿರ್ಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಇದರ ಜೊತೆಗೆ ಅವರ ಒಂದು ಲೇಖನವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟೇ ಅದಕ್ಕೆ ಸಾಕಷ್ಟು ನಾಟಕಗಳ ಒಂದು ವೇದಿಕೆಯ ಪ್ರದರ್ಶನವನ್ನ ಕೂಡ ಮಾಡಿದ್ದಾರೆ. ವಿಶೇಷ